ಒಂದು ವಯಸ್ಸಿನಲ್ಲಿ ತುಂಬ ಸ್ಮಾರ್ಟಾಗಿ ಹ್ಯಾಂಡ್ಸಮ್ ಆಗಿ ತುಂಬ ನೋಡೋಕ್ಕೆ ಚೆನ್ನಾಗಿದ್ದು ಸ್ಫುರದ್ರೂಪಿ ಅಂತಾರಲ್ಲ ಆ ಥರ ಎಲ್ಲ ಇರ್ತಾರೆ. ವಯಸ್ಸಾದಮೇಲೆ ಒಂಥರ ಅದು ಆ ಚಾರ್ಮ್ ಎಲ್ಲ ಹೊರಟೋಗುತ್ತೆ, ಹಾಗೇ ಫೇಡ್ ಆಗುತ್ತೆ, ಕುಂದೋದು ಅಂತಾರಲ್ಲ ಹಾಗೆ ಕಳೆಗುಂದುತ್ತಾರೆ. ಈ ಥರ ಆಗಿಬಿಟ್ಟಾಗ ಎಸ್ಪೆಷಲಿ ನಾರ್ಸಿಸ್ಟ್ದು ಹೇಳ್ತಾ ಇದ್ದೀನಿ. ಮಿಕ್ಕಿದವ್ರು ಅಕ್ಸೆಪ್ಟ್ ಮಾಡ್ತಾರೆ, ಹೌದು ವಯಸ್ಸಾಯಿತು, ನಾನು ಹಿಂಗಿದ್ದೀನಿ ನೋಡಿ, ಇಷ್ಟು ಚೆನ್ನಾಗಿದೆ, ಇವಾಗ ಹಿಂಗಿದ್ದೀನಿ ಅಂತ ಒಪ್ಕೋತಾರೆ. ಆದರೆ ಆ ಸ್ವಾಭಿಮಾನ, ದುರಭಿಮಾನ, ಮೆರೆದಿರೋದೆಲ್ಲ ಇರುತ್ತಲ್ಲ, ಎಸ್ಪೆಷಲಿ ಫಿಲ್ಮ್ ಸ್ಟಾರ್ಸು, ದೊಡ್ಡ ದೊಡ್ಡ ಇದೆ ಎಲ್ಲರೂ ರೆಕಗ್ನೈಸ್ ಮಾಡಿರ್ತಾರೆ ಸೌಂದರ್ಯನ, ಆ ಥರದವ್ರಿಗೆಲ್ಲ ತುಂಬ ಅವ್ರಿಗೆ ಡಿಪ್ರೆಷನ್ ಹೊರಟೋಗ್ತಾರೆ. ಆ್ಯಸ್ ದೆ ಗೆಟ್ ಓಲ್ಡರ್ ಆ್ಯಂಡ್ ಓಲ್ಡರ್ ಅವ್ರ ಮೇಲೆ ಅವ್ರಿಗೆ ಕಂಟ್ರೋಲ್ ತಪ್ಪೋಗುತ್ತೆ. ಅವ್ರು ಮಾತಾಡೋ ರೀತಿ ಎಲ್ಲ ಜಸ್ಟ್ ಕಂಟ್ರೋಲ್ ತಪ್ಪೋದು ಅಂತಾರಲ್ಲ, ಎಕ್ಸಾಕ್ಟ್ಲಿ ಕಂಟ್ರೋಲ್ ತಪ್ಪೋದು. ಅಗ್ರೆಸಿವ್ ಆಗಿಬಿಡ್ತಾರೆ. ಆಮೇಲೆ ಒಂದು ಎಲ್ಲ ಬೇಕು ಸಣ್ಣ ಸಣ್ಣದಕ್ಕೆಲ್ಲ ಕೋಪ ಮಾಡ್ಕೊಳ್ಳೋದು, ಅವ್ರಿಗೆ ಅಸಮಾಧಾನ ಎಲ್ಲದರಲ್ಲೂ. ಆಮೇಲೆ ತಮಗೆ ಒಂದು ಬೌಂಡ್ರಿ ಹಾಕ್ಕೊಂಡ್ಬಿಡ್ತಾರೆ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಒಂದು ಇಂಟೆನ್ಷನಲ್ಲಾಗಿ ಡಿಟ್ಯಾಚ್ಮೆಂಟು, ಎಲ್ಲರ ಬಗ್ಗೆನೂ ಕೇರ್ಲೆಸ್ಸು, ಒಂಥರ ತನ್ನ ಹಿಂದಿನ ಒಂದು ಮೆರೆದಿರೋದು ಅವ್ರಿಗೆ ಇವಾಗ ಅದು ಇಲ್ಲದೆ ಇರೋದು ಭಾಳ ಡಿಫ್ರೆನ್ಸ್ ಬರುತ್ತೆ. ಈ ಥರ ತುಂಬ ಜನಕ್ಕೆ ಈಗೋನಲ್ಲಿ ಜೀವನ ಮಾಡಿ ಏನೇನು ಸಿಕ್ಕಿತ್ತೋ ಇದ್ದಕ್ಕಿದ್ದಂಗೆ ಎಲ್ಲ ಹೊರಟೋದ್ರೆ ಆವಾಗ ಅವರು ತಮ್ಮ ಐಡೆಂಟಿಟಿನ ಕಳ್ಕೊಳ್ತಾ ಇರ್ತಾರಲ್ಲ, ಇಟ್ ಈಸ್ ರಿಯಲಿ ಎ ಡೆತ್. ಅವರು ಅದನ್ನು ಪಾಸಿಟಿವ್ ಆಗಿ ತೊಗೊಳಕ್ಕೆ ಸ್ಪಿರಿಚುಯಾಲಿಟಿಗೆ ಬರಲೇಬೇಕು. ಸ್ಪಿರಿಚುಯಾಲಿಟಿನಲ್ಲಿ ಈ ಥರ ಡೆತ್ನಲ್ಲಿ ಒಂದು ಒಳ್ಳೆ ವಿಸ್ಡಮ್ ಬರುತ್ತೆ, ಹೊಸ ಜೀವನ ಸಿಗುತ್ತೆ, ಕಂಪ್ಲೀಟ್ ಅವ್ರ ಮೆಟಾಮಾರ್ಫಸಿಸ್ ಬಂದ್ಬಿಡುತ್ತೆ ಅವ್ರಿಗೆ. ಅವ್ರ ಗ್ರೇಸು ಎಲ್ಲೂ ಹೋಗಲ್ಲ, ಇನ್ನೊಂದು ರೂಪದಲ್ಲಿ ಬರುತ್ತೆ. ಅವ್ರು ಇನ್ನೂ ವಯಸ್ಸಾಗಿ ಬೆಳೀತಾರೆ. ಅವ್ರ ಮುಖದಲ್ಲಿ ಒಂದು ಬೇರೆ ರೀತಿ ಒಂದು ದೈವಿಕ ಕಳೆ ಬರುತ್ತೆ. ಇದಕ್ಕೆ ಚೇಂಜ್ ಮಾಡ್ಕೊಳ್ಳೋದು ಸರಿನೋ, ಕಾಯಿಲೆ ಬರೆಸ್ಕೊಳ್ಳೋದು ಸರಿನೋ, ನಾವು ಮುಂಚೆಯಿಂದನೇ ಯೋಚನೆ ಮಾಡ್ಕೊಂಡು ಹೋಗಬೇಕು.